ಸುವರ್ಣಗಡ್ಡೆ ಹೂವಿನ ಪಲ್ಯ ನಾನು 2ನೇ ಸಲ ತಿಂತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ, ನಾವೊಂದು ಸುವರ್ಣಗಡ್ಡೆಯನ್ನು ಮುರಿದು ಅಲ್ಲಿ ಇಟ್ಟಿದ್ದೀವಿ. ಅದಕ್ಕೆ ಒಂದು ಮೊಳಕೆ ಬಂದಿದೆ ನೋಡಿ, ಅದು ಹೂವಾಗಿಯೇ ಬಂದಿದೆ. ಸೊ ಈ ಹೂವನ್ನು ನಾನು ಮುರಿದು ತಗೊಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಪಲ್ಯ ಮಾಡಲಿಕ್ಕೋಸ್ಕರ. ಈ ಸುವರ್ಣಗಡ್ಡೆ ಹೂವನ್ನು ಒಮ್ಮೆ ತಿಂದವರು ಮತ್ತೆ ಬಿಡಲ್ಲ ನೋಡಿ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸೊ ನಾನು ಸೆಕೆಂಡ್ ಟೈಮಿಗ ಇದನ್ನು ಮಾಡ್ತಾಯಿದ್ದೀನಿ. ಈ ಹೂವಿನಲ್ಲಿ ವೇಸ್ಟ್ ಅಂತ ಬಿಸಾಡಲಿಕ್ಕೆ ಏನೂ ಇಲ್ಲ ನೋಡಿ. ಇದನ್ನು ಟೋಟಲ್ ಫುಲ್ಲಾಗಿ ನಾವು ಪಲ್ಯ ಮಾಡಿ ತಿನ್ಬೋದು. ಇದ್ರ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? 3 ಲೇಯರ್ ಆಗಿ ನೋಡಿ, ಎಷ್ಟೊಂದು ಚೆನ್ನಾಗಿದೆ, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ. ಇದನ್ನು ನೋಡಲಿಕ್ಕೆ ನನಗೆ ಸಿಕ್ಕಿರುವಂಥದ್ದು ಸ್ವಲ್ಪ ಚಿಕ್ಕ ಹೂ ನೋಡಿ. ಆದರೆ ಕೆಲವೊಂದು ಸುವರ್ಣಗಡ್ಡೆ ಹೂ ಇದೆ ನೋಡಿ, ತುಂಬ ದೊಡ್ಡದಾಗಿರುತ್ತೆ. ಒಂದು ಸಾಕಾಗುತ್ತೆ ಒಂದು ಪಲ್ಯ ಮಾಡಲಿಕ್ಕೆ. ಆದರೆ ನನಗೆ ಸ್ವಲ್ಪ ಚಿಕ್ಕದು ಸಿಕ್ಕಿರೋದ್ರಿಂದ ನಾನು ಇದ್ರ ಜೊತೆಲಿ ಸ್ವಲ್ಪ ಎಲ್ಸಂದೆ ಅನ್ನು ಕೂಡ ಕೊಚ್ಚಿ ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಚಿಕ್ಕದಾಗತ್ತೆ ಅಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಸಾದಾ ಪಲ್ಯ ಮಾಡ್ತೀವಿ ನೋಡಿ, ಬೇರೆ ಎಲ್ಲ ಪಲ್ಯ ಮಾಡ್ತೀವಲ್ಲ, ಏನು ಕಾಯಿ ಮತ್ತು ಈರುಳ್ಳಿ ಮತ್ತು ಹಸಿಮೆಣಸು ಎಲ್ಲ ಕೊಚ್ಚಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಅದ್ರ ಜೊತೆಲೇ ನಾನು ಸ್ವಲ್ಪ ಎಲ್ಸಂದೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಸಂದೆ ಆಪ್ಷನಲ್ಲಿ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹೂವನ್ನು ಮಾತ್ರನೂ ಪಲ್ಯ ಮಾಡ್ಕೋಬೋದು.